ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಶನಿವಾರ ದಿವಸ ದಿಲ್ಲಿಯಲ್ಲಿ 39 ಡಿಗ್ರಿ ಟೆಂಪರೇಚರ್ ಇತ್ತು. ಜಂತರ್ ಮಂತರ್ನಲ್ಲಿ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಅಂತ ಅಭಿಜಿತ್ ದೀಪ್ಕೆಯ ಚಿಂದಿ ಗ್ಯಾಂಗು ತೀರ್ಮಾನವನ್ನು ಮಾಡಿತ್ತು. ಇದರ ಬಗ್ಗೆ ನಾನು ಈಗಾಗಲೇ ಶನಿವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಇದರ ಹಿಂದೆ ಇರುವಂಥ ನಿಜವಾದ ಷಡ್ಯಂತ್ರ ಏನು, ಯಾಕೆ ಈ ರೀತಿಯದಾದಂಥ ಒಂದು ಪಾರ್ಟಿಯನ್ನು ಕಟ್ಟಲಾಯಿತು, ಇದ್ರ ಹಿಂದೆ ನಡೆದ ತಯಾರಿ ಏನು ಅಂತ ಇವತ್ತು ಹೇಳ್ತಾ ಇದ್ದೀನಿ. ಆವಾಗ ನಿಮಗೆ ಸ್ಪಷ್ಟವಾಗಿ ಇದು ಕೇವಲ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೋಸ್ಕರ ಮಾಡ್ತಾ ಇದ್ದಂಥ ಹೋರಾಟ ಅಲ್ಲ, ಇದು ಈ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಯನ್ನು ವಿರೋಧಿಸಲಿಕ್ಕೆ ಮತ್ತು ನರೇಂದ್ರ ಮೋದಿಯವರ ಸರ್ಕಾರವನ್ನು ಆಶ್ಚರ್ಯಗೊಳಿಸಲಿಕ್ಕೆ ಮಾಡಿದಂಥ ತಂತ್ರ ಎನ್ನುವುದು ನಿಮಗೆ ಖಚಿತ ಆಗುತ್ತೆ. ನಿಖರವಾದ ಮಾಹಿತಿ, ಕಾನ್ಸ್ಪಿರಸಿ ಥಿಯರಿ ಅಲ್ಲ, ಸ್ಪಷ್ಟವಾದಂಥ ಸಾಕ್ಷ್ಯಾಧಾರಗಳ ಸಹಿತ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೆಸರಿಡ್ತಾರೆ. ಹಾಗಾದರೆ ಯಾವಾಗ ಚೀಫ್ ಜಸ್ಟಿಸ್ ಅವರು ಒಂದು ಅಬ್ಸರ್ವೇಷನ್ನಲ್ಲಿ ಹೇಳ್ತಾರೋ, ಈ ನಿರುದ್ಯೋಗಿಗಳು ಕೆಲಸ ಇಲ್ಲದೆ ಇದ್ದಂಥವರು ಈ ರೀತಿ ಬಂದು ಹೊಕ್ಕೋತಾರೆ ವ್ಯವಸ್ಥೆಯಲ್ಲಿ ಅಂತ ಹೇಳ್ತಾರೋ, ಅದಾದ ತಕ್ಷಣ ಉಂಟಾದಂಥ ಒಂದು ತಕ್ಷಣದಲ್ಲಿ ಅಂದರೆ ಒಂದು ಕಿಡಿ ಹೊತ್ಕೊಂತು ಅದರಿಂದ ಪ್ರಾರಂಭ ಆದಂಥ ಸಂಘಟನೆನ ಇದು. ಇನ್ಸ್ಪೈರ್ಡ್ ಬೈ ಚೀಫ್ ಜಸ್ಟಿಸ್ ಸೂರ್ಯಕಾಂತ ಇದು ಖಂಡಿತವಾಗಿ ಅಲ್ಲ. ಈ ರೀತಿಯದಾದಂಥ ಒಂದು ಸಂಘಟನೆ ಮಾಡಿ ಒಂದು ರಾಜಕೀಯ ಪಕ್ಷವನ್ನಾಗಿ ಅದನ್ನು ಬೆಳೆಸಿ, ತದನಂತರ ಯಾವ ವಿಪಕ್ಷಗಳಿಗೆ ಇವತ್ತು ಫೇಸ್ ವ್ಯಾಲ್ಯೂ ಇಲ್ವೋ ಆ ವಿಪಕ್ಷಗಳ ಸಹಾಯಕ್ಕೆ ಒಂದು ಹೊಸ ಪಕ್ಷವನ್ನು ರಚನೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಶಕ್ತಿಗಳಿಂದ ನಡೀತಾ ಇತ್ತು. ಅದರಲ್ಲಿ ಓಪನ್ ಸೊಸೈಟಿ ಫೌಂಡೇಶನ್ನ ಜಾರ್ಜ್ ಸೊರೋಸ್ನಿಂದ ಹಿಡಿದು ಫೋರ್ಡ್ ಫೌಂಡೇಶನ್ವರೆಗೂ ಎಲ್ಲರೂ ಇದರಲ್ಲಿ ಕೈ ಜೋಡಿಸಿದ್ದರು. ಅಷ್ಟೇ ಅಲ್ಲ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕೂಡ ಇದರ ಭಾಗವಾಗಿತ್ತು. ಕಾಕ್ರೋಚ್ ಅಂತ ಹೇಳಿಬಿಟ್ರು, ಆದ್ದರಿಂದ ಮಾರನೇ ದಿವಸ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಆಗಿದ್ದಲ್ಲ. ಒಂದು ಈ ರೀತಿಯ ಸಂಘಟನೆಯನ್ನು ನಾವು ಹರಿಬಿಡಬೇಕು. ಅದು ಜನ್ಜಿ ಮೂಲಕ ಈ ದೇಶದಲ್ಲಿ ಒಂದು ದೊಡ್ಡದಾದಂಥ ಗೃಹ ಯುದ್ಧವನ್ನು ಮಾಡಬೇಕು. ನಾನು ಭಾಳಷ್ಟು ಜನ ಕೆಳಗೆ ಕಮೆಂಟ್ ಹಾಕಿರ್ತಾರೆ, ಏನಂದರೆ ನೀವು ಗೃಹ ಯುದ್ಧ ಅಂತೀರಿ ಅಂತೇಳಿ. ಸ್ವಾಮಿ, ನಾವು ಉತ್ತರ ಕರ್ನಾಟಕದಿಂದ ಬಂದವರು. ನಮ್ಮಲ್ಲಿ ಋಕಾರ ಮತ್ತು ರಕಾರ ಭಾಳ ಸ್ವಾಭಾವಿಕವಾಗಿ ಬಳಸುವಂಥದ್ದು, ಗೊತ್ತಿದ್ದು ಆಗ್ತಾ ಇರುವಂಥ ತಪ್ಪದು. ಮಾತಿನ ಓಘದಲ್ಲಿ ಆಗುವಂಥ ಮಿಸ್ಟೇಕು, ಗೊತ್ತಿಲ್ಲದೆ ಆಗಿದ್ದಂಥದ್ದಲ್ಲ, ಗೊತ್ತಿದ್ದು ಆಗುವಂಥ ಮಿಸ್ಟೇಕ್ ಅದು. ಆದ್ದರಿಂದ ಒಂದೊಂದು ಸಲ ಹಂಗೆ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ, ಹೊಟ್ಟಿಗೆ ಹಾಕ್ಕೊಳ್ರಿ. ಅದನ್ನೇ ಭಾಳ ಮುಖ್ಯವಾದ ವಿಷಯ ಮಾಡೋದು ಬೇಡ. ಅಷ್ಟು ಗೊತ್ತಿರ್ತದೆ ನಮಗೂ. ಬೇರೆ ಯಾವುದಾದ್ರೂ ಹೊಸ ಹೊಳಹನ್ನು ಹೇಳೋದಾದರೆ, ಇನ್ಯಾವುದೋ ಪಾಯಿಂಟ್ಸ್ಗಳನ್ನ ಸೇರಿಸೋದಾದರೆ, ಹೊಸ ಬೆಳವಣಿಗೆ ಅದಾದರೆ ಅದನ್ನು ಹೇಳ್ರಿ. ವಿನ ಸಣ್ಣ ವ್ಯಾಕರಣ ತಿದ್ದುಪಡಿಗಳ ಬಗ್ಗೆ, ಕಾಗುಣಿತದ ಬಗ್ಗೆ ದಯವಿಟ್ಟು ಅದಕ್ಕಾಗಿ ನಿಮ್ಮ ಸಮಯವನ್ನು ಅಪಮೌಲ್ಯಗೊಳಿಸ್ಕೋಬೇಡಿ. ನಾನು ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತೇನೆ, ಮಾತಿನಲ್ಲಿ ಬಂದು ಹೋಗಿರ್ತೇನೆ. ಇರಲಿ, ವಿಷಯ ಅದಲ್ಲ. ವಿಷಯ ಧರ್ಮೇಂದ್ರ ಪ್ರಧಾನನ ರಾಜೀನಾಮೆ. ಹಾಗಾದರೆ ನಿನ್ನೆ ಜಂತರ್ ಮಂತರ್ನಲ್ಲಿ ಘೋಷಣೆಗಳೇನಿದು ನೀವು ನೋಡಿ, ನಾನು ಹೇಳಿದ ಮಾತನ್ನು ನೀವು ಯಥಾವತ್ತಾಗಿ ನಂಬಬೇಕು ಅಂತೂ ಇಲ್ಲ, ಒಪ್ಕೋಬೇಕು ಅಂತೂ ಇಲ್ಲ. ಹಮೇ ಚಾಹಿಯೇ ಆಜಾದಿ, ನೆಹರು ವಾಲಾ ಆಜಾದಿ, ಗಾಂಧಿ ವಾಲಾ ಆಜಾದಿ ಅಂತ ಕೇಳ್ತಾರೆ. ಯಾರಿಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಬೇಕಾಗಿದೆಯೋ, ಯಾರಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಲೀಕೇಜನ್ನು ತಡೆಯಬೇಕಾಗಿದೆಯೋ, ಯಾರಿಗೆ ಶಿಕ್ಷಣ ವ್ಯವಸ್ಥೆಯ ಪರೀಕ್ಷೆಗಳು ಪಾರದರ್ಶಕವಾಗಿ ನಡಿಬೇಕು ಅಂತ ಇದೆಯೋ, ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಆಜಾದಿ ಪ್ರಶ್ನೆ ಯಾಕೆ ಬಂತು? ಯಾಕೆ ನೀವು ಆಜಾದಿ ಬಗ್ಗೆ ಕೇಳ್ತಾ ಇದ್ದೀರಿ ಅಂತಲ್ಲಿ ಪತ್ರಕರ್ತರು ಕೇಳಿದ ತಕ್ಷಣ ಇಂಕುಲಾಬ್ ಜಿಂದಾಬಾದ್ ಅಂತ ವಿಷಯವನ್ನು ಬದಲಿ ಮಾಡ್ತಾರೆ. ಅಂದರೆ ಒಂದು ಸ್ಪಷ್ಟವಾದಂಥ ನಿಲುವು ಇರಲಾರದ, ಯಾವುದೇ ಪ್ರಣಾಳಿಕೆಯನ್ನು ಇಟ್ಟುಕೊಳ್ಳಲಾರದ, ಈ ದೇಶದ ಶಿಕ್ಷಣ ವ್ಯವಸ್ಥೆಗೆ ಕಳಂಕ ತಂದು ಮುಂದೆ ನಡೆಯಬಹುದಾದಂಥ ಭಾಳ ದೊಡ್ಡ ಮಟ್ಟದ ಕಾಯಕಲ್ಪ ಏನಿದೆ ಅದಕ್ಕೆ ಅಡ್ಡಿಗಾಲಾಗಬೇಕು ಅಂತ ಮಾಡಿದಂಥ ಒಂದೇ ಒಂದು ದೊಡ್ಡದಾದಂಥ ಅಸ್ತ್ರ ಇದು. ಈ ಅಸ್ತ್ರ ನಿನ್ನೆ ಸಂದಿದೆ. ಆದರೆ ಆತ ಹೇಳಿದಾನೆ, ಇನ್ನು ನಾವು 15 ದಿವಸ ಬಿಟ್ಟು ಮುಂದಿನ ಶನಿವಾರ, ಅದರ ಮುಂದಿನ ಶನಿವಾರ ವಾಪಸ್ ಇದೇ ರೀತಿಯ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಅಭಿಜಿತ್ ದೀಪ್ಕೆ ಹೇಳ್ತಾ ಇದ್ದಾನೆ. ಈಗಾಗಲೇ ಆತ ಸುಸ್ತು ಹೈರಾಣಾಗಿ ವಾಪಸ್ ಮಹಾರಾಷ್ಟ್ರಕ್ಕೆ ನಿನ್ನೆ ಹೋಗಿ ಆಯಿತು. ಆತನಿಗೆ ನಿಲ್ಲಕ್ಕಾಗಿಲ್ಲ, ಕೂಡ್ಲಿಕ್ಕಾಗಿಲ್ಲ. ಈತನ ರಾಷ್ಟ್ರೀಯ ವಕ್ತಾರ ಕೋಲ್ಡ್ ಕಾಫಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹಿಂದೆ ಕಡೆ ಬೀಸಣಿಗೆ ಹಾಕೋರ್ನಿಬ್ಬರು ನಿಲ್ಸ್ಕೊಂಡು ನಿಂತಿದ್ದ. ಇವರು ಈ ದೇಶದಲ್ಲಿ ಹೋರಾಟ ಮಾಡಲಿಕ್ಕೆ ಬಂದವರು. ಇವರು ಈ ದೇಶದಲ್ಲಿ ಧರ್ಮೇಂದ್ರ ಪ್ರಧಾನ್ನ ಕೆಳಗಿಳಿಸಿ ನರೇಂದ್ರ ಮೋದಿ ಅವರಿಗೆ ನೈತಿಕವಾಗಿ ಕುಗ್ಗುವ ಹಾಗೆ ಮಾಡಿ ಸರ್ಕಾರ ಸರಿ ಇಲ್ಲ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ಪ್ರೊಪಗ್ಯಾಂಡವನ್ನು ಹುಟ್ಟಿ ಹಾಕಿದವರು. ಹಾಗಾದರೆ ಇರುವ ವಾಸ್ತವಿಕ ವಿಚಾರ ಏನು ಅದನ್ನು ಈಗ ಹೇಳ್ತೇನೆ. ಮೊದಲನೇದಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅವರ
ಜವಾಬ್ದಾರಿಯನ್ನು ಅವರು ಸರಿಯಾಗಿ ನಿಭಾಯಿಸಿಲ್ಲ ಅಥವಾ ನೈತಿಕ ಹೊಣೆಗಾರಿಕೆಯನ್ನು ಹೊರಬೇಕು. ಅದರ ಬಗ್ಗೆ ಎರಡು ಮಾತಿಲ್ಲ. ಶಿಕ್ಷಣ ವ್ಯವಸ್ಥೆಯಲ್ಲಿ ಲೂಪ್ ಹೋಲ್ಗಳಿದ್ದಾವೆ, ಅನುಮಾನವೇ ಇಲ್ಲ. ವಿಷಯ ಏನಪ್ಪ ಅಂತಂದರೆ, ಈ ಇಡೀ ಎಕ್ಸಾಮಿನೇಷನ್ ಪ್ರೊಸೆಸ್ ಇದೆಯಲ್ಲ ಈ ದೇಶದಲ್ಲಿ, ಅದು ಸಂಪೂರ್ಣವಾಗಿ ಔಟ್ಸೋರ್ಸ್ ಆಗಿರುವಂಥದ್ದು. ಕ್ವಶ್ಚನ್ ಪೇಪರ್ನ ಯಾರಿಗೋ ಮಾಡಲಿಕ್ಕೆ ಔಟ್ಸೋರ್ಸ್ ಮಾಡಲಾಗಿರುತ್ತೆ. ಆ ಕ್ವಶ್ಚನ್ ಪೇಪರ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತೆ, ಅದು ಔಟ್ಸೋರ್ಸ್ ಆಗಿರುತ್ತೆ. ಅದಾದ ಮೇಲೆ ಬಂದ ಮೇಲೆ ಅದರ ಮೌಲ್ಯಾಂಕನ ಮಾಡುವ ವ್ಯವಸ್ಥೆ ಇರುತ್ತೆ, ಅದು ಔಟ್ಸೋರ್ಸ್ ಆಗಿರುತ್ತೆ. ಹೇಗೆ ಅಂದರೆ, ಈಗ ನಾವು ಪಾಸ್ಪೋರ್ಟ್ ತೊಗೊಳಿಕ್ಕೆ ಹೋಗ್ತೇವೆ. ಪಾಸ್ಪೋರ್ಟ್ನಲ್ಲಿ ವಿದೇಶಾಂಗ ಸಚಿವಾಲಯದವರು ಬಂದು ಗುಮಾಸ್ತರು ಕೂತು ನಮ್ಮ ಪಾಸ್ಪೋರ್ಟ್ ವೆರಿಫಿಕೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲ್ಲ. ನೀವು ಹೋಗ್ಬೇಕಾದ್ರೆ ನೋಡಿರಿ, ದೊಡ್ಡ ದೊಡ್ಡ ಬೆಂಗಳೂರಿಗೆ ಬಂದರೆ ನೀವು ಲಾಲ್ಬಾಗಿನ ಆಫೀಸ್ಗೆ ಹೋಗ್ರಿ, ಅಥವಾ ಕೋರಮಂಗಲ್ ಆಫೀಸ್ ಹೋಗ್ರಿ, ಅಥವಾ ನಿಮ್ಮೂರಲ್ಲಿರೋ ಮಂಗಳೂರಲ್ಲಿರುವಂಥ ಪಾಸ್ಪೋರ್ಟ್ ಸೆಂಟರ್, ಪೋಸ್ಟ್ ಆಫೀಸ್ ಬಗ್ಗೆ ಹೇಳ್ತಾ ಇಲ್ಲ ನಾನು, ಈ ಪಾಸ್ಪೋರ್ಟ್ ಸೆಂಟರ್ಗಳಿಗೆ ಹೋಗ್ರಿ. ಅಲ್ಲಿ TCS ಅಥವಾ ಬೇರೆ ಯಾವುದೋ ಕಂಪ್ನಿಗೆ ಅದನ್ನ ಔಟ್ಸೋರ್ಸ್ ಮಾಡಲಾಗಿರುತ್ತೆ. ಅವ್ರೇನು ಮಾಡ್ತಾರೆ, ನಿಮ್ಮ ದಾಖಲಾತಿಗಳನ್ನ ಒಂದು ಮಾನದಂಡ ಇರುತ್ತೆ, ಒಂದು ಪ್ರೋಟೋಕಾಲ್ ಇರುತ್ತೆ. ಆ ಸಿಸ್ಟಮ್ ಪ್ರಕಾರ ಅವರು ಶಿಷ್ಟಾಚಾರದ ಪ್ರಕಾರ ಏನೇನು ದಾಖಲೆಗಳಿರಬೇಕು ಆ ದಾಖಲೆಗಳನ್ನ ಟಿಕ್ ಮಾಡ್ತಾ ಹೋಗ್ತಾರೆ. ಮಾಡಿ ಅದನ್ನ ಅಪ್ರೂವ್ ಮಾಡ್ತಾರೆ. ಕಟ್ಟ ಕಡೆಗೆ ಬರೋದು ಅದು ಕೇಂದ್ರ ಗೃಹ ಸಚಿವಾಲಯಕ್ಕೋ ಅಥವಾ ವಿದೇಶಾಂಗ ಸಚಿವಾಲಯಕ್ಕೆ ಬಂದು ಪಾಸ್ಪೋರ್ಟ್ ಅಥಾರಿಟಿಯಿಂದ ಅದು ಪಾಸ್ಪೋರ್ಟ್ ಇಶ್ಯೂ ಆಗುತ್ತೆ. ಅದನ್ನು ಸರ್ಕಾರ ಮಾಡುತ್ತೆ. ಅಲ್ಲಿಯವರೆಗೂ ನಡುವ ಪ್ರೋಸೆಸ್ ಇದೆಯಲ್ಲ, ಅಪ್ಲಿಕೇಶನ್ ತೊಗೊಳ್ಳೋದು, ಅಪ್ಲಿಕೇಶನ್ನ ವೆರಿಫೈ ಮಾಡೋದು, ಅಪ್ಲಿಕೇಶನ್ನ ಮುಂದಿನ ಟೇಬಲ್ಗೆ ಕಳಿಸೋದು, ಅಲ್ಲಿಂದ ಮತ್ತೊಂದು ಟೇಬಲ್ ಹೋಗೋದು, ಇಡೀ ವ್ಯವಸ್ಥೆ ಸಂಪೂರ್ಣವಾಗಿ ಖಾಸಗೀಕರಣಗೊಂಡಿರೋದು. ಹಾಗೆಯೇ ಈ ಪರೀಕ್ಷಾ ವ್ಯವಸ್ಥೆ ಕೂಡ. ಈ ಪರೀಕ್ಷಾ ವ್ಯವಸ್ಥೆಯನ್ನು ನಿಯಂತ್ರಿಸೋದು ಯಾರು? ಈ ದೇಶದಲ್ಲಿ ಅಲೆನ್ ಅಂತ ಇದೆ, ಈ ದೇಶದಲ್ಲಿ ಆಕಾಶ್ ಅಂತ ಇದೆ, ಈ ದೇಶದಲ್ಲಿ ಕಿಡ್ಜಿ ಅಂತ ಇದೆ, ರೆಸೊನೆನ್ಸ್ ಅಂತ ಇದೆ, ಬೈಜು ಅಂತ ಇದೆ. ಇವರು ಈ ವಿದೇಶದ ಬಂಡವಾಳದೊಂದಿಗೆ ಮಲ್ಟಿನ್ಯಾಷನಲ್ ಕಂಪನಿಯ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಶಿಕ್ಷಣದ ದಂಧೆಯನ್ನು ಇವರೆಲ್ಲ ನಡೆಸ್ತಾ ಇದ್ದಾರೆ. ಅದರ ಕೋರ್ಸ್ ಫೀ ಕೇಳಿದ್ರೆ ನೀವು ಗಾಬರಿ ಆಗಿಬಿಡ್ತೀರಿ. ಆಮೇಲೆ ಅವರು ಯಾವ ರೀತಿ ನಿಮ್ಮ ಪೇರೆಂಟ್ಗಳಿಗೆ ತಲೆ ತುಂಬ್ತಾರೆ ಅಂದರೆ, ನಿಮ್ಮ ಮಗ ಕಾಲೇಜಿಗೆ ಹೋಗೋದು ಬೇಡ, ಎಲ್ಲ ನಾವು ಹೇಳ್ಕೊಡ್ತೀವಿ, ಆತ ಕೇವಲ ಪರೀಕ್ಷೆಗೆ ಮಾತ್ರ ಅವನೊಂದು PU ಕಾಲೇಜಿಗೆ ಹೋಗಲಿ, ನಮ್ಮ ಹತ್ರ ಬೆಳಗ್ಗಿಂದ ಸಂಜೆವರೆಗೆ ಇರಲಿ, ನಾವು ಟೈ ಅಪ್ ಮಾಡ್ಕೊಂಡೇವಿ, ಆ ಕಾಲೇಜಲ್ಲಿ ಅವ್ನಿಗೆ ಎಕ್ಸಾಮ್ ಸೆಂಟರ್ ಕೊಡಿಸ್ತೀವಿ, ಪರೀಕ್ಷೆ ಬರೀಲಿ ಅವನಂತ. 3 ಲಕ್ಷ ಕೊಡಿ, 5 ಲಕ್ಷ ಕೊಡಿ, 7 ಲಕ್ಷ ಕೊಡಿ. ಒಂದು ಮಜಾ ಅಂದರೆ, ಆಕಾಶ್ನಲ್ಲೂ ನೀಟ್ ಎಕ್ಸಾಮು JEE ಎಕ್ಸಾಮ್ ಪಾಸ್ ಆದವನ ಫೋಟೋ ಇಲ್ಲಿರ್ತದೆ, ಅದೇ ಫೋಟೋ ಅಲ್ಲಿ ಅಲೆನ್ನಲ್ಲೂ ಇರುತ್ತೆ, ಅದೇ ಫೋಟೋ ಬೈಜೂನಲ್ಲಿ, ಎಲ್ಲ ಕಡೆ ಇವ್ರದ್ದು ಒಬ್ಬನೇ ಫೋಟೋ 3 ಇನ್ಸ್ಟಿಟ್ಯೂಟ್ನಲ್ಲಿ ಹೆಂಗೆ ಓದ್ತಾನೆ ರೀ. ಜೊತೆಗೆ ಇವರು ಮಾಕ್ ಎಕ್ಸಾಮ್ ಅಂತ ಕೊಡ್ತಾರೆ. ಈ ಮಾಕ್ ಎಕ್ಸಾಮ್ ಎಷ್ಟು ಹತ್ರ ಇರುತ್ತೆ ಅಂತಂದ್ರೆ, ಕ್ವಶನ್ ಪೇಪರು ಲೀಕ್ ಆದರೆ ಏನಿರುತ್ತಲ್ಲ ಅದೇ ಕ್ವಶನ್ ಪೇಪರ್ ಇಲ್ಲಿ ನಿಮಗೆ ಎಕ್ಸಾಮಿಗೆ ಬರೋ ರೀತಿ ಇರುತ್ತೆ. ಅಂದರೆ ಕ್ವಶನ್ ಪೇಪರ್ ತಯಾರಿ ಮಾಡೋನು ಯಾರು ಅನ್ನೋದು ಈ ಟ್ಯುಟೋರಿಯಲ್ ಅವ್ರಿಗೆ ಗೊತ್ತಿರ್ತದೆ. ಆ ಟ್ಯುಟೋರಿಯಲ್ ಜೊತೆ ಅಲ್ಲಿ ಟೈಅಪ್ ಇರ್ತದೆ. ಆತನಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು, ಲಕ್ಷ ಅಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನು ಕೊಡಲಾಗತ್ತೆ. ಆತ ತನ್ನ ಕ್ವಶನ್ ಪೇಪರ್ನಲ್ಲಿ 4 ಕ್ವಶನ್ಗಳನ್ನು ಆಚೆ ಈಚೆ ಮಾಡಿ ಲೀಕ್ ಆಗಿದೆ ಅಂತ ಗೊತ್ತಾಗಿರಬಾರ್ದು, ಆ ರೀತಿಯಾದ ಕ್ವಶನ್ ಪೇಪರ್ ತಯಾರು ಮಾಡಿ ಇವ್ರು ಕೊಡ್ತಾನೆ. ಇವ್ರು ಬಂದಿದ್ದನ್ನ ನಿಯರೆಸ್ಟು ಅಂಥೇಳಿ ಮಾರ್ಕ್ ಪೇಪರ್ ಕೊಟ್ಟು ಎಕ್ಸಾಮ್ಗಿಂತ ಮುಂಚೆ ಬರೆಸ್ತಾರೆ. ಆ ಪರೀಕ್ಷೆಯಲ್ಲಿ ನಡೆಯುವ ಕ್ವಶನ್ ಪೇಪರ್ಗೂ ಇದಕ್ಕೂ 100ಕ್ಕೆ 95ರಷ್ಟು ತಾಳೆಯಾಗುವ ಹಾಗೆ, 97ರಷ್ಟು ತಾಳೆಯಾಗುವ ಹಾಗೆ ಇರ್ತದೆ. ಯಾಕೆ ಹೀಗಾಗತ್ತೆ? ಯಾಕೆ ಅಂದರೆ 1.8 ಮಿಲಿಯನ್ ಸ್ಟೂಡೆಂಟ್ಸು ಪ್ರತಿ ವರ್ಷ ಫಾರಿನ್ಗೆ ಹೋಗೋರಿದ್ದಾರೆ. 30,000 ಕೋಟಿ ರೂಪಾಯಿ ವ್ಯವಹಾರ ಇದೆ, $300 ಮಿಲಿಯನ್. ಭಾರತ ದೇಶದಲ್ಲಿ ಟ್ಯೂಷನ್ ಹೋಗುವವರ ಸಂಖ್ಯೆ 7 ಕೋಟಿ ಸ್ಟೂಡೆಂಟ್ ಇದ್ದಾರೆ. ಇದರಲ್ಲಿ 7 crore ಸ್ಟೂಡೆಂಟ್ಸ್, 16.1 ಬಿಲಿಯನ್ ಅಷ್ಟು ವ್ಯವಹಾರವನ್ನು ಇವರು ಮಾಡ್ತಾರೆ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ದೊಡ್ಡ ದಂಧೆ. ನೀವು ರಾಜಸ್ಥಾನಕ್ಕೆ ಹೋಗಿಬಿಟ್ರೆ ನೀವು ಈ ಟ್ಯೂಷನ್ ಸೆಂಟರ್ಗಳ ಬಗ್ಗೆ ನಿಮಗೊಂದು ಅದರದೇ ಒಂದು 10 ಸಂಚಿಕೆಯನ್ನು ಮಾಡ್ಬೋದು ನಾವು. ಅಷ್ಟು ದೊಡ್ಡದಾದಂಥ ರ್ಯಾಕೆಟ್ ಇದೆ. ಅಲ್ಲಿ ಎಷ್ಟೋ ಹುಡುಗರು ಆತ್ಮಹತ್ಯೆ ಮಾಡ್ಕೋತಾರೆ, ಎಷ್ಟೋ ಹುಡುಗರು ಮನೆ ಬಿಟ್ಟು ಹೋಗ್ತಾರೆ, ಎಷ್ಟೋ ಜನ ಸೈಕಿಕ್ಗಳಾಗ್ಬಿಡ್ತಾರೆ, ಎಷ್ಟೋ ಜನ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ನನಗೆ ಎಕ್ಸಾಮ್ ತೊಗೊಳಿಕ್ಕಾಗೋದಿಲ್ಲ, ನಾನು ಫೇಲ್ ಆಗಿಬಿಟ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಮುಂದೆ ನನ್ನ ಗತಿ ಏನು ಅಂತ ಆಲೋಚನೆ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಈ ವ್ಯವಸ್ಥೆ ಇದೆಯಲ್ಲ, ಇದು ನಡೆಯೋದು ಫಿಯರ್ ಫ್ಯಾಕ್ಟರ್ ಮೇಲೆ. ಅಂದರೆ ಪಾಲಕರನ್ನು ಭಯಪಡಿಸುವ ಮೂಲಕ ದುಡ್ಡನ್ನು ದೋಚುವುದು, ಆ ದೋಚಿರುವ ದುಡ್ಡಿನಿಂದ ತಮ್ಮ ದಂಧೆಯನ್ನು ನಡೆಸೋದು. ಆ ದಂಧೆಯನ್ನು ನಡೆಸಲಿಕ್ಕೆ ಈ ರೀತಿ ಕ್ವಶನ್ ಪೇಪರ್ ತಯಾರಿ ಮಾಡೋರನ್ನು ಜೊತೆಗೆ ಟೈಅಪ್ ಮಾಡ್ಕೊಳ್ಳೋದು, ತನ್ಮೂಲಕ ಶಿಕ್ಷಣದಲ್ಲಿ ಈ ಸೋರಿಕೆ ವ್ಯವಸ್ಥೆಯನ್ನು ಮಾಡೋದು. ಇದು ಇವರ ದೊಡ್ಡದಾದಂಥ ಮೋಡಸ್ ಆಪರೆಂಡಿ.
ಇದಕ್ಕೆ ನರೇಂದ್ರ ಮೋದಿಯವರು ಒಂದು ಕಾಯಕಲ್ಪವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದರು. 2024ಕ್ಕೆ ಅವರು 3ನೇ ಬಾರಿ ಪ್ರಧಾನಿ ಆದ ತಕ್ಷಣ ಅವರು ಒಂದು ತೀರ್ಮಾನ ಮಾಡ್ತಾರೆ, ಪೆನ್ನು ಪೇಪರ್ನಲ್ಲಿ ಬರೆಯುವಂಥ ಪರೀಕ್ಷಾ ವಿಧಾನವನ್ನು ಮೊದಲು ರದ್ದಾಗಬೇಕು. ಇಷ್ಟೆಲ್ಲ ಟೆಕ್ನಾಲಜಿ ಮುಂದೆ ಹೋಗಿದ್ದೀವಿ ನಾವು, ಮತ್ತೆ ಇನ್ನೂ ಹಳೆಯ ಸಿಸ್ಟಮಲ್ಲಿ ಯಾಕೆ ಇರ್ತೀವಿ? ಎಲೆಕ್ಷನ್ನೇ ಹಾಗೆ ಮಾಡಲ್ಲ ನಾವು. ಇನ್ನು ಈ ನೀಟು JEE IIT ಎಕ್ಸಾಮ್ಗೆ ಯಾಕೆ ಈ ರೀತಿ ಮಾಡಬೇಕು? ಅದನ್ನು ಅಡ್ವಾನ್ಸ್ಮೆಂಟ್ ಮಾಡೋಣ. ಹೇಗೆ ಅಡ್ವಾನ್ಸ್ಮೆಂಟ್ ಮಾಡೋಣ? ಹೇಗೆ ಅಂದರೆ ನಾವು ಹೇಗೆ ಏರ್ಪೋರ್ಟ್ನಲ್ಲಿ ಡಿಜಿ ಯಾತ್ರಾ ಅಂತ ಇದೆಯೋ, ನಮ್ಮ ಮುಖವನ್ನು ಎದುರುಗಡೆ ಸ್ಕ್ರೀನ್ ಮುಂದೆ ಹಿಡಿದ ತಕ್ಷಣ ನಮ್ಮ ಎಲ್ಲ ದಾಖಲಾತಿಗಳು ಹೆಂಗೆ ಅದರಲ್ಲಿ ಕಾಣಿಸುತ್ತೋ, ನಮ್ಮ ಬೋರ್ಡಿಂಗ್ ಪಾಸ್ ಕಾಣುತ್ತೆ, ನಮ್ಮ ಇದು ಕಾಣುತ್ತೆ, ನಮ್ಮ ಆಧಾರ್ ಕಾರ್ಡ್ ಕಾಣುತ್ತೆ, ನಮ್ಮ ಎಲ್ಲವೂ ಮಾಹಿತಿ ಅದರಲ್ಲಿ ಅದು. ಎಲ್ಲಿಯೂ ಪೇಪರು ಪೆನ್ನು ಹೋಗು ಎಂಟ್ರಿ ಮಾಡು, ಬೋರ್ಡಿಂಗ್ ಪಾಸ್ ಫಿಲಪ್ ಮಾಡಿಸು, ಎಲ್ಲವನ್ನು ಬರೀ ಏನೂ ಇಲ್ಲವೇ ಇಲ್ಲ. ಸುಮ್ಮನೆ ಹಿಂಗೆ ಬಾ, ಎದುರುಗಡೆ ನಿಲ್ಲು, ನಿನ್ನ ಮುಖ ಸ್ಕ್ಯಾನ್ ಮಾಡುತ್ತೆ, ನಿನ್ನ ಇಡೀ ಇತಿಹಾಸ ಅದರಲ್ಲಿ ಜಾತಕ ಅಲ್ಲಿರುತ್ತೆ, ಮುಂದೆ ನೀನು ಪಾಸ್ ಹಾಕ್ಕೊಂಡು ಹೋಗು. ಎಲ್ಲಿವರೆಗೂ ನಿಮ್ಮ ಸೆಕ್ಯೂರಿಟಿ ಚೆಕ್ ಮುಗಿಯೋವರೆಗೂ ಡಿಜಿ ಯಾತ್ರಾ ಕೆಲಸ ಮಾಡುತ್ತೆ. ಎಂಥ ಅಡ್ವಾನ್ಸ್ಮೆಂಟ್ ರೀ ಇದು! ನೀವು ಏರ್ಪೋರ್ಟ್ಗೆ ಹೋದರೆ ಥ್ರಿಲ್ ಆಗ್ಬಿಡ್ತೀರಿ, ಆ ರೀತಿಯಾದಂಥ ವ್ಯವಸ್ಥೆ ಇದೆ. ಹಾಗೆ ಈ ಡಿಜಿ ಎಕ್ಸಾಮ್ ಮಾಡಬೇಕು ಅನ್ನೋದು ನರೇಂದ್ರ ಮೋದಿಯವರ ಕನಸು. ಅದನ್ನು ಮಾಡುವಂಥ ತಯಾರಿಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಜೊತೆಗೆ ಇದಕ್ಕಿಂತ ಭಾಳ ದೊಡ್ಡದಾದಂಥ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ. ಅದೇನಪ್ಪ ಅಂತಂದರೆ, ಈ NCERTಯ ಸಿಸ್ಟಮ್ ಇದೆಯಲ್ಲ, ಏನು ನಾವು ಮೆಕಾಲೆಯಿಂದ ಕಲ್ತ್ಕೊಂಬಂದೀವಿ ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ, ನಮ್ಮನ್ನು ಗುಮಾಸ್ತರನ್ನಾಗಿ ಮಾಡುವ, ನಮ್ಮ ಕೂಲಿ ಆಳನ್ನಾಗಿ ಮಾಡುವ, ನಮ್ಮನ್ನು ಕ್ಲರ್ಕ್ಗಳನ್ನಾಗಿ ಮಾಡುವಂಥ ವ್ಯವಸ್ಥೆ ಬ್ರಿಟಿಷರು ನಮ್ಮ ಬಿಟ್ಟು ಹೋಗಿದ್ದಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತೇನು ಹೇಳ್ತೀವಲ್ಲ, ಅದನ್ನು ಬ್ರೇಕ್ ಮಾಡಬೇಕು. ಹೇಗೆ ಬ್ರೇಕ್ ಮಾಡಬೇಕು ಅಂದರೆ, ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ. NCERT ಮ್ಯಾಥಮೆಟಿಕ್ಸ್ ಬುಕ್ ಇದೆಯಪ್ಪ, ಅದರ ಹೆಸರೇ ಗಣಿತ ಮಂಜರಿ. ನೀವು ಪೈಥಾಗರಸ್ ಥಿಯರಮ್ ಅಂತ ಓದಿದ್ದೀವಿ. ಅದರಲ್ಲಿ ಆ ಪುಸ್ತಕದಲ್ಲಿ ಬೌದ್ಧಯಾನ ಪೈಥಾಗರಸ್ ಥಿಯರಮ್ ಅಂತ ಇರುತ್ತೆ. ಯಾಕೆ ಹಂಗಿರುತ್ತೆ? ಈ ಪೈಥಾಗರಸ್ ಹುಟ್ಟುವುದಕ್ಕಿಂತ 1000 ವರ್ಷಗಳ ಮುಂಚೆ ಋಷಿಮುನಿಗಳೆನ್ನುವಂಥ ಈ ದೇಶದ ವಿಜ್ಞಾನಿಗಳು ಇದನ್ನು ಕಂಡುಹಿಡಿದಾಗಿದೆ. ಇನ್ನೂ ಒಂದು ಅತ್ಯಂತ ಸುಲಭವಾದ ಒಂದು ಉದಾಹರಣೆಯನ್ನು ಹೇಳ್ತೇನೆ ನೋಡ್ರಿ. ಇಸ್ರೋ, ಆಮೇಲೆ ನಾಸಾ ಅಂತೆಲ್ಲ ಇದ್ದಾವೆ. ಇವು ಇತ್ತೀಚಿನ ಆಧುನಿಕ ಕಾಲಘಟ್ಟದಲ್ಲಿ ನಾವು ಮಾಡಿಕೊಂಡಿರುವಂಥ ವ್ಯವಸ್ಥೆಗಳಿವು. ಖಗೋಳ ಶಾಸ್ತ್ರದಲ್ಲಿ ನಾವು ಮಾಡ್ಕೊಂಡು, ಅದಕ್ಕಿಂತ ಮುಂಚೆ ಖಗ್ರಾಸ ಸೂರ್ಯಗ್ರಹಣ, ಚಂದ್ರಗ್ರಹಣ ಆಗ್ತಾ ಇರಲಿಲ್ವಾ? ಅದರ ಸಮಯವನ್ನು ಬರಿತಾ ಇರಲಿಲ್ವಾ? ಅವಾಗೇನು ಸೈಂಟಿಸ್ಟ್ ಬಂದು ಬರಿತಿದ್ರಾ? ಎಷ್ಟು ಗಂಟೆಗೆ ಖಗ್ರಾಸ ಸೂರ್ಯಗ್ರಹಣ ಇದೆ, ಯಾವಾಗ ಮುಂಚೆ ಸ್ನಾನ ಮಾಡಬೇಕು, ಯಾವಾಗ ಆಮೇಲೆ ಸ್ನಾನ ಮಾಡಬೇಕು, ಯಾವಾಗ ತುಳಸಿ ಹಾಕಬೇಕು, ಯಾವಾಗ ಶುದ್ಧಿ ಮಾಡ್ಕೋಬೇಕು, ಯಾವಾಗ ಬರಿಗಣ್ಣಿನಲ್ಲಿ ನೋಡಬಾರ್ದು ಅಂತ ಕಾಲಾಂತರದಲ್ಲಿ ಅದನ್ನು ಬರೆದಿಟ್ಬಿಟ್ಟಿದ್ದಾರೆ. ಅದನ್ನು ಇವ್ರು ಬಂದು ತಾಳೆ ಮಾಡಿರೋದಷ್ಟೇ. ಈ ನ್ಯೂಟನ್ಸ್ ಅಲ್ಲ, ಈ ಯೂಕ್ಲಿಡು, ಪ್ಯಾಸ್ಕಲ್ಲು, ಇವೆಲ್ಲ ಥಿಯರಿಗಳೇನಿದ್ದಾವೆ, ಇಷ್ಟೂ ಥಿಯರಿಗಳು ಕೂಡ ಮುಂಚೆ ಇದ್ದಾವೆ. ಯಾವ ಆರ್ಯನ್ ಥಿಯರಿ ಅಂತ ಹೇಳ್ಕೊಂಬರ್ತಾ ಇದ್ದಾರೋ ಇವರು, ಆರ್ಯನ್ ಥಿಯರಿ ಅನ್ನೋದು ಸುಳ್ಳು. ಭಾರತ ಅನ್ನೋದು ಸರಸ್ವತಿ, ಸಿಂಧೂ ನದಿಗಳಿಂದ ಕಾಲದಿಂದ ಇರುವಂಥ ನಾಗರಿಕತೆ ಇದು. ಇದಕ್ಕೆ ಸಹಸ್ರ ವರ್ಷಗಳ ಹಿನ್ನೆಲೆ ಇದೆ. ಅದಕ್ಕೆ ಯಾವ್ಯಾವ ಮುನಿಗಳು ಏನೇನು ಅವತ್ತಿನ ದಿವಸ ಆವಿಷ್ಕಾರ ಮಾಡಿದ್ರು, ಏನೇನು ಪ್ರಕೃತಿಯಲ್ಲಿ ನಮ್ಮ ಇದಾವೋ ಅದೆಲ್ಲವನ್ನು ಇರುವಂಥ ಟೆಕ್ಸ್ಟ್ ಬುಕ್ ವ್ಯವಸ್ಥೆಯನ್ನು ತರ್ತಾ ಇದ್ದಾರೆ. 3 ಭಾಷೆ ಅಂತ ಇದ್ದಾರೆ. ಈ 3 ಭಾಷೆಯಲ್ಲಿ 2 ಭಾರತೀಯ ಭಾಷೆಗಳು, 1 ವಿದೇಶಿ ಭಾಷೆ. ಯಾವುದು ವಿದೇಶಿ ಭಾಷೆ? ವಿದೇಶಿ ಭಾಷೆ ಇಂಗ್ಲೀಷು. 2 ಭಾರತೀಯ ಭಾಷೆ. 2 ಭಾರತೀಯ ಭಾಷೆಯಲ್ಲಿ ಒಂದು ನಮ್ಮ ಮಾತೃಭಾಷೆ ಇರುತ್ತೆ, ಇನ್ನೊಂದು ಹಿಂದಿ ಇರ್ಬೋದು, ಮರಾಠಿ ಇರ್ಬೋದು, ನಿಮಗೆ ಬೇಕಾದಂಥ ಭಾಷೆ ಇರುತ್ತೆ. ಇದು 3 ಭಾಷೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಯಾಕೆ ಬೇಡ ಅಂತಾರೆ ಇವರು? ಯಾಕೆಂದರೆ ಇವರು ಎಲ್ಲ ತಮ್ಮ ಟೆಕ್ಸ್ಟ್ ಬುಕ್ಗಳು, ತಮ್ಮ ನೋಟ್ಸು, ತಮ್ಮ ಟೀಚರ್ಸು, ತಮ್ಮ ಕೌನ್ಸಿಲಿಂಗ್ ಮಾಡೋರು, ಇಡೀ ವ್ಯವಸ್ಥೆಯನ್ನು ಇಂಗ್ಲೀಷ್ನಲ್ಲಿ ಮಾಡಿದ್ದಾರೆ. ನೋಡಿ, ಈಗ ಫ್ರಾನ್ಸ್ನಿಂದ ಇಷ್ಟೆಲ್ಲ ಟೆಕ್ನಾಲಜಿ ಬಂದಿದೆಯಪ್ಪ. ಯುದ್ಧ ವಿಮಾನಗಳನ್ನು ತಯಾರು ಮಾಡಿ, ರಫೇಲ್ ತಯಾರು ಮಾಡ್ತಾರೆ ಫ್ರಾನ್ಸ್ನವರು. ಹಾಗಾದರೆ ಫ್ರೆಂಚ್ ಬಿಟ್ಟು ಅವ್ರೇನು ಇಂಗ್ಲೀಷಲ್ಲಿ ಮಾತಾಡ್ತಾರಾ? ಜರ್ಮನಿ ಅದ್ಭುತವಾದ ಕಾರುಗಳನ್ನು ಮಾಡುತ್ತೆ, ಯುದ್ಧ ಸಾಮಗ್ರಿಗಳನ್ನು ಮಾಡುತ್ತೆ. ಅವರು ಜರ್ಮನಿ ಭಾಷೆ ಬಿಟ್ಟು ಇಂಗ್ಲೀಷ್ನಲ್ಲಿ ಕಲಿತಾರ? ಅವರು ಕಲಿಯೋದಿಲ್ಲ ಅಲ್ವಾ? ಇಂಗ್ಲೀಷ್ ಬರೋದೇ ಇಲ್ಲ ಅವ್ರಿಗೆ. ಕಲಿಯೋದು ದೂರದ ಮಾತು, ಬರೋದೇ ಇಲ್ಲ. ತಂತ್ರಜ್ಞಾನ ಕಲಿಯಲಿಕ್ಕೆ ಇಂಗ್ಲೀಷ್ ಬೇಕು, ಕೀಳರಿಮೆ ಹೋಗಲಿಕ್ಕೆ ಇಂಗ್ಲೀಷ್ ಬೇಕು, ಉದ್ಯೋಗಕ್ಕೆ ಇಂಗ್ಲೀಷ್ ಬೇಕು ಅಂತ ನಾವು ಭಾರತೀಯರು ಮಾತ್ರ ಅಂದ್ಕೊಂಡಿರೋದನ್ನು ಬಿಟ್ಟರೆ ಜಗತ್ತಿನ ಯಾವ ರಾಷ್ಟ್ರಗಳು ಆ ರೀತಿ ಆಲೋಚನೆ ಮಾಡಿಲ್ಲ. ಅದಕ್ಕೆ ನಮ್ಮ ಕಣ್ಣೆದುರುವ ಸಾಕ್ಷಿ ಚೈನಾದಲ್ಲಿ ಇಂಗ್ಲೀಷ್ ಮಾತಾಡೋರ ಸಂಖ್ಯೆ ತೀರಾ ಅಂದರೆ ತೀರಾ ವಿರಳ. ತಾಂತ್ರಿಕತೆಯಲ್ಲಿ ಎಲ್ಲಿದ್ದಾರೆ? ಇದು ನರೇಂದ್ರ ಮೋದಿಯವರ ಕನಸು. ನರೇಂದ್ರ ಮೋದಿಯವರು ಭಾರತದ ಸನಾತನತೆಯ ಮೂಲ ತಳಹದಿಯನ್ನು ಇಟ್ಟುಕೊಂಡು ಇವತ್ತಿನ ಟೆಕ್ನಾಲಜಿ, ಇವತ್ತಿನ ವಿಜ್ಞಾನ ಎಲ್ಲವನ್ನು ಬೆರೆಸಿ ಒಂದು ಹೊಸ ವ್ಯವಸ್ಥೆಯನ್ನು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ.
ಇದು 2024ರಿಂದ ನಿರಂತರವಾಗಿ ನಡೀತಾ ಇದೆ. ಅದಕ್ಕೊಂದು ಕಮಿಟಿಯನ್ನು ಕೂಡ ಮಾಡಲಾಗಿದೆ. ನಮ್ಮ ಎ ರಾಧಾಕೃಷ್ಣನ್ ಕಮಿಟಿ ಅಂತ, ರಿವ್ಯಾಂಪ್ ದಿ ಎಕ್ಸಾಮಿನೇಷನ್ ಅಂತ ಆವಾಗಲೇ ಮಾಡಿದ್ದಾರೆ. ಇದು ಬರಬಾರದು. ಇದು ಬಂದರೆ ಕ್ವಶನ್ ಪೇಪರ್ ಲೀಕ್ ಮಾಡಲಿಕ್ಕಾಗೋದಿಲ್ಲ, ಇದು ಬಂದರೆ ದುಡ್ಡು ಮಾಡಲಿಕ್ಕಾಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಒಂದು, ಆ ಸಚಿವ ಕೆಳಗಿಳಿಬೇಕು. ಅದರಿಂದ ನರೇಂದ್ರ ಮೋದಿಗೆ ಅವಮಾನ ಆಗಬೇಕು. ನರೇಂದ್ರ ಮೋದಿಗೆ ಅವಮಾನ ಆಗೋದ್ರಿಂದ ಜನರ ವಿಶ್ವಾಸ ಹೋಗಬೇಕು. ಈ ದೇಶದ ಅತಿ ದೊಡ್ಡ ಶಕ್ತಿ ಈ ದೇಶದ ಯುವಜನ. ಬೇರೆ ಯಾವ ದೇಶಕ್ಕೂ ಈ ಫೆಸಿಲಿಟಿ ಇಲ್ಲ. ಭಾರತಕ್ಕಿರುವ ಫೆಸಿಲಿಟಿ ಜಗತ್ತಿನ ಯಾವ ರಾಷ್ಟ್ರಗಳಿಗೂ ಇಲ್ಲ. ಏಕೆಂದರೆ ಇಲ್ಲಿ 30ರಿಂದ 40% ಜಾಸ್ತಿ ಯುವಕರೇ ಇದ್ದಾರೆ. ಅವರ ಮೇಲೆ ನಮ್ಮ ಸಂಮೋಹನವನ್ನು ಮಾಡಿ, ಅವರ ತಲೆ ಕೆಡಿಸಿ, ಅವರು ಹೋರಾಟ ಮಾಡುವ ಹಾಗೆ ಮಾಡಿ ಸರ್ಕಾರವನ್ನು ಕೆಡವಿಬಿಟ್ರೆ, ಈ ಎಲ್ಲ ಏನು ಮಾಡಬೇಕು ಅಂತ ಮಾಡಿದಾರಲ್ಲ ನರೇಂದ್ರ ಮೋದಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಬೇಕಂತ ಅಭೂತಪೂರ್ವ ಕಲ್ಪನೆ ಏನಿದೆಯಲ್ಲ, ಅದು ಸಂಪೂರ್ಣವಾಗಿ ನಿಂತು ಹೋಗಿಬಿಡುತ್ತೆ ಅಥವಾ ಕುಸಿದು ಹೋಗುತ್ತೆ. ತಕ್ಷಣದಲ್ಲಿ ಆಗೋದಿಲ್ಲ. ಅದನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು? ಈಗಿರುವಂಥ ಆಮ್ ಆದ್ಮಿ ಪಾರ್ಟಿ, ಈಗಿರುವಂಥ ಅಖಿಲೇಶ್ ಯಾದವ್, ಈಗಿರುವಂಥ ರಾಹುಲ್ ಗಾಂಧಿಯನ್ನು ಈ ದೇಶದ ಯುವ ಜನತೆ ನಂಬೋದಿಲ್ಲ. ಇದೆಲ್ಲ ಪ್ರಯತ್ನ ಮಾಡಿ ಫೇಲ್ ಆಗಿದೆ. ಹಾಗಾದರೆ ಒಂದು ಹೊಸ ಶಕ್ತಿಯನ್ನು ಉದಯ ಆಗುವ ಹಾಗೆ ಮಾಡಬೇಕು. ಯಾರು ಮಾಡಬೇಕು? ಅದಕ್ಕೆ ಯೂತ್ ಫೋರ್ಸ್ ಬೇಕು. ಆತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಎಕ್ಸ್ಪರ್ಟ್ ಇರಬೇಕು, ಒಂದು 8-10 ವರ್ಷ ಸೇವೆ ಮಾಡಿರಬೇಕು, ಆತನಿಗೆಲ್ಲ ಟೆಕ್ನಾಲಜಿ ಗೊತ್ತಿರಬೇಕು. ಅಂಥವನನ್ನು ಹಿಡಿದು ಇಂಥದ್ದೊಂದು ಹೊಸ ರ್ಯಾಕೆಟನ್ನು ಬಿಡೋದು. ಆ ರ್ಯಾಕೆಟ್ ಯಶಸ್ವಿ ಆದ ತಕ್ಷಣ ಆ ಪಾಯಿಂಟನ್ನು ಹಿಡ್ಕೊಂಡು ಈಗಿರುವಂಥ ವೃತ್ತಿಪರ ರಾಜಕೀಯ ಪಕ್ಷಗಳಿದ್ದಾವಲ್ಲ, ಯಾವಾಗ ಮೋದಿ ಸರ್ಕಾರದ ಬಗ್ಗೆ ಅವಿಶ್ವಾಸ ಉಂಟಾಗ್ಲಿಕ್ಕೆ ಶುರುವಾಗುತ್ತೋ ಈ ದೇಶದ ಜನರಲ್ಲಿ, ಆವಾಗ ಅದನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಈ ಪಕ್ಷಗಳು ಅದನ್ನು ಬಳಸ್ಕೋತವೆ. ಹೇಗೆ ಅರವಿಂದ್ ಕೇಜ್ರಿವಾಲ್ ತನ್ನ ಪಕ್ಷವನ್ನು ಹುಟ್ಟುಹಾಕಿದ್ರೋ ಅದೇ ತದ್ರೂಪು ಮಾಡಬೇಕು ಅನ್ನುವಂಥ ದೊಡ್ಡದಾದಂಥ ಷಡ್ಯಂತ್ರದ ಭಾಗವಾಗಿ ಈ ಜಿರಳೆಗಳು ಹುಟ್ಕೊಂಡಿದ್ದಾವೆ. ಇದಕ್ಕೆ ಸರಿಯಾಗಿ ಹಿಟ್ಟನ್ನು ಹೊಡೆದೇ ಹೋದರೆ ಮುಂದಿನ ಕಾಲಘಟ್ಟದಲ್ಲಿ ಈ ದೇಶವನ್ನೇ ಇವು ಇನ್ನಿಲ್ಲದ ಹಾಗೆ ಕ್ಷೀಣಿಸುವ ಹಾಗೆ, ಪತನಗೊಳ್ಳುವ ಹಾಗೆ ಮಾಡ್ತವೆ. ಜನರು ದಯವಿಟ್ಟು ತಮ್ಮ ತಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಈ ವಿಷಯವನ್ನು ತಿಳಿಸ್ಬೇಕು. ಧರ್ಮೇಂದ್ರ ಪ್ರಧಾನ್ ಅನ್ನುವುದರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಪರಿಹಾರ ಆಗಬೇಕು ಅಂದರೆ ಯಾವುದನ್ನು ಔಟ್ಸೋರ್ಸ್ ಮಾಡಿದೀವೋ ಅದು ಸರಿ ಹೋಗಬೇಕು ಮತ್ತು ಪರೀಕ್ಷಾ ಪದ್ಧತಿಯಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ತರಬೇಕು. ಅದಕ್ಕಾಗಿ ನಿಮ್ಮ ನಿರಂತರವಾದ ಹೋರಾಟ ಇರಲಿ. ನಾವು ಜ್ಞಾನವನ್ನು ಹೆಚ್ಚಿಸುವ ಮೂಲಕ, ಜನರಿಗೆ ತಿಳುವಳಿಕೆ ಮೂಡಿಸುವ ಮೂಲಕ ಸೇವೆಯನ್ನು ಮಾಡೋಣ. ನಮಸ್ಕಾರ.